ಶೇರ್ ಮಾರ್ಕೆಟ್ ಅಂದರೆ ಅದೊಂದು ಜೂಜಾಟ. ಅಲ್ಲಿ ದುಡ್ಡು ಹಾಕಿದರೆ ಇರೋ ಬರೋ ದುಡ್ಡೆಲ್ಲ ಕಳ್ಕೊಂಡು ಬೀದಿಗೆ ಬರ್ತೀರಾ. ಈ ಮಾತು ನಿಮ್ಮ ಮನೇಲಿ ಯಾವತ್ತಾದರೂ ಕೇಳಿ ಬಂದಿದೆಯಾ? ಅಥವಾ ನಿಮ್ಮ ಹಿರಿಯರು, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಅಡ್ವೈಸ್ ಮಾಡಿದ್ದಾರಾ? ಈ ರೀತಿ ಮಾತುಗಳನ್ನು ನೀವು ಖಂಡಿತವಾಗಿ ಕೇಳಿರ್ತೀರ. ಕರ್ನಾಟಕದಲ್ಲಿ ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಸ್ಟಾಕ್ ಮಾರ್ಕೆಟ್ ಅಂದರೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಆದರೆ ಇವತ್ತು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ತುಂಬ ಸಿಂಪಲ್ ಆಗಿ ನಿಜ ಏನನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಆದಮೇಲೆ ನೀವೇ ಡಿಸೈಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಒಂದು ಜೂಜಾಟನಾ ಇಲ್ಲ ಜಾಣ್ಮೆಯ ಆಟನಾ ಅಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇನ್ವೆಸ್ಟ್ಮೆಂಟ್ ಇನ್ ಕನ್ನಡ. ಸಿಂಪಲ್ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್, ಫೈನಾನ್ಸ್, ಇನ್ಶೂರೆನ್ಸ್ ಮತ್ತು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟ ವಿಷಯಗಳನ್ನು ನಿಮಗೆ ಹೇಳ್ಕೊಡೋದು ನಮ್ಮ ಚಾನಲ್ ಉದ್ದೇಶ. ಸೊ ದಯವಿಟ್ಟು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ಚಿಕ್ಕ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಮೊದಲಿಗೆ ಇದನ್ನ ಜನ ಯಾಕೆ ಜೂಜು ಅಂತಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಪಕ್ಕದ ಮನೆ ಅಂಕಲ್ ಅಥವಾ ಯಾರೋ ರಿಲೇಟಿವ್ ನಾನು ಸ್ಟಾಕ್ ಮಾರ್ಕೆಟಲ್ಲಿ 2 ಲಕ್ಷ ಕಳ್ಕೊಂಡೆ ಅಂತ ಹೇಳ್ತಾರೆ. ಆದರೆ ಹೇಗೆ ಕಳ್ಕೊಂಡೆ ಅಂತ ಯಾರೂ ಹೇಳಲ್ಲ, ಅವರು ಕೇಳೋದು ಇಲ್ಲ. ಯಾವುದೇ ರಿಸರ್ಚ್ ಇಲ್ಲದೆ ಯಾರೋ ಫ್ರೆಂಡ್ ಹೇಳಿದರು ಅಥವಾ ಯಾವುದೋ ವಾಟ್ಸಪ್ ಗ್ರೂಪಲ್ಲೋ ಟೆಲಿಗ್ರಾಮ್ ಗ್ರೂಪಲ್ಲೋ ಟಿಪ್ಸ್ ಬಂತು ಅಂತ ನೀವು ದುಡ್ಡು ಹಾಕಿದರೆ ಅದು ಖಂಡಿತ ಜೂಜಾಟನೇ. ನೀವು ಕಾಯಿನ್ ಟಾಸ್ ಮಾಡಿ ಅದು ಹೆಡ್ ಬೀಳ್ತು ಟೈಲ್ ಬೀಳ್ತು ಅಂತ ದುಡ್ಡು ಹಾಕಿದಾಗೆ. ಈ ಥರ ಮಾಡಿದರೆ ನಿಮಗೆ ಮಾರ್ಕೆಟ್ ದುಡ್ಡು ಕೊಡಲ್ಲ, ಬದಲಾಗಿ ಇರೋ ಬರೋದೆಲ್ಲ ಕಿತ್ಕೊಳ್ಳುತ್ತೆ. ಹಾಗಾದರೆ ನಿಜವಾದ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ತುಂಬ ಸಿಂಪಲ್. ನೀವು ಬೆಳಗ್ಗೆ ಎದ್ದ ತಕ್ಷಣ ಯೂಸ್ ಮಾಡೋ ಕೋಲ್ಗೇಟ್ ಪೇಸ್ಟಿಂದ ಹಿಡಿದು ನಿಮ್ಮ ಕೈಲಿರೋ ಜಿಯೋ ಸಿಮ್ ಮತ್ತು ನೀವು ಯೂಸ್ ಮಾಡೋ ಬಜಾಜ್ ಬೈಕ್, ಇವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು. ಈ ಎಲ್ಲ ಕಂಪ್ನಿಗಳಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಶೇರ್ ಮಾರ್ಕೆಟಲ್ಲಿ ನೀವು ಒಂದು ಶೇರ್ ತಗೋತೀರಾ ಅಂದರೆ ಆ ಕಂಪ್ನಿಲಿ ನೀವು ಒಂದು ಪುಟ್ಟ ಭಾಗ ಆಗ್ತೀರಾ, ಅಂದರೆ ಪಾರ್ಟ್ನರ್ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಊರಲ್ಲಿ ಯಾರೋ ಒಬ್ಬರು ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ, ತುಂಬ ಲಾಭನೂ ಮಾಡ್ತಿರ್ತಾರೆ. ನೀವು ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ಕೊಟ್ಟು ಅವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತೀರಾ. ಆ ಬಿಸ್ನೆಸ್ ಬೆಳೆದಾಗೆಲ್ಲ ನಿಮಗೂ ಸ್ವಲ್ಪ ದುಡ್ಡು ಜಾಸ್ತಿನೇ ಬರುತ್ತೆ. ಇದನ್ನೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಮಾಡೋದು. ಇದನ್ನು ಯಾರಾದರೂ ಬೆಟ್ಟಿಂಗ್ ಅಂತ ಹೇಳೋಕ್ಕಾಗುತ್ತಾ? ಜೂಜಾಟ ಅಂತ ಹೇಳೋಕ್ಕಾಗುತ್ತಾ? ಖಂಡಿತ ಇಲ್ಲ. ಹಾಗಾದರೆ ಗ್ಯಾಮ್ಲಿಂಗ್ ಮತ್ತು ಇನ್ವೆಸ್ಟಿಂಗ್ಗೆ ಇರೋ ಡಿಫ್ರೆನ್ಸ್ ಏನು? ಮೊದಲಿಗೆ ಗ್ಯಾಮ್ಲಿಂಗ್ ಅಂದರೆ ಜೂಜಾಟ. ಇಲ್ಲಿ ಒಬ್ಬರು ಸೋಲು ಇನ್ನೊಬ್ಬರು ಗೆಲುವಿಗೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಬೆಟ್ಟಿಂಗ್ ಹಾಕಿರ್ತೀರ. ನಿಮ್ಮ ಅಪೋಸಿಟ್ ಟೀಮ್ ಸೋತ್ರೆ ಮಾತ್ರ ನಿಮಗೆ ಇಲ್ಲಿ ದುಡ್ಡು ಬರೋದು. ಆದರೆ ಹೂಡಿಕೆಯಲ್ಲಿ ಹೀಗಾಗಲ್ಲ. ನೀವು ಇನ್ವೆಸ್ಟ್ ಮಾಡಿರೋ ಕಂಪ್ನಿ ದುಡ್ಡು ಮಾಡಿದರೆ ನಿಮಗೂ ದುಡ್ಡು ಬರುತ್ತೆ. ಇಲ್ಲಿ ಯಾರೂ ಸೋಲ್ಬೇಕಾಗಿಲ್ಲ. ನೀವು ಯಾವಾಗ ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಕಂಪನಿ ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಆ್ಯನ್ಯುವಲ್ ರಿಪೋರ್ಟ್ಸ್ ಓದ್ಬಿಟ್ಟು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತಿರೋ ಆವಾಗ ನಿಮಗೆ ಸ್ಟಾಕ್ ಮಾರ್ಕೆಟ್ ತುಂಬ ದೊಡ್ಡ ರಿಟರ್ನ್ಸ್ ಕೊಡುತ್ತೆ. ಇನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಅಂದರೆ ಜೂಜಾಟ ಅಂತ ಹೇಳಿದರೆ ಅವರಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ಬರ್ತೀನಿ. ನಮಸ್ಕಾರ.